ನಕ್ಸಲೀಯರು ನಿರ್ನಾಮ, ನಕ್ಸಲವಾದ ಜೀವಂತ. ಮೊನ್ನೆ 2026 ಮಾರ್ಚ್ 30ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಕ್ಸಲ್ ಮುಕ್ತ ಭಾರತದ ಸ್ಥಾಪನೆಗೆ ಕಟ್ಟಕಡೆಯ ಗಡುವನ್ನು ಕೊಟ್ಟಿದ್ದರು. ಅದೇ ದಿನವೇ ಅವರು ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ ಅಧಿಕೃತ ಹೇಳಿಕೆ ಮೂಲಕ ಸರ್ಕಾರ ಇದುವರೆಗೂ ಈ ನಕ್ಸಲ್ ಹಿಂಸಾಚಾರದ ನಿರ್ನಾಮಕ್ಕಾಗಿ ನಡೆಸಿದ ಸಮಗ್ರ ಹೋರಾಟದ ಚಿತ್ರಣವನ್ನು ಅನಾವರಣ ಮಾಡಿದರು. ಆವತ್ತು ಮಾರ್ಚ್ 31ರ ಕಟ್ಟಕಡೆಯ ದಿನ ಹೆಚ್ಚು ಕಡಿಮೆ ಬಹುತೇಕ ಜಿಲ್ಲೆಗಳಲ್ಲಿ ನಕ್ಸಲೀಯರ ಹೋರಾಟ ಅಂತ್ಯ ಕಂಡಿತ್ತು. ಬಹುತೇಕ ನಕ್ಸಲೀಯರು ಶರಣಾಗತರಾಗಿದ್ದರು. ಅದರಲ್ಲೂ ಮುಂಚೂಣಿಯಲ್ಲಿದ್ದ ನಕ್ಸಲ್ ನಾಯಕರುಗಳೆಲ್ಲ ಶರಣಾಗತರಾಗಿದ್ದರು ಅಥವಾ ಬಂಧನಕ್ಕೊಳಗಾಗಿದ್ದರು ಅಥವಾ ಹತರಾಗಿದ್ದರು. ವಿವಿಧ ರಕ್ಷಣಾ ಪಡೆಗಳ ಅಂದರೆ ವಿಶೇಷ ಕಾರ್ಯಪಡೆ ನಕ್ಸಲ್ ಕಾರ್ಯಪಡೆಗಳೇನಿದ್ವು, ಅದು ಕೇಂದ್ರ ರಿಸರ್ವ್ ಪೊಲೀಸ್ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲಿ SITಗಳಾಗಿರ್ಬೋದು, ವಿವಿಧ ರಕ್ಷಣಾ ಪಡೆಗಳ ಜೊತೆಗೆ ನಡೆದ ಎನ್ಕೌಂಟ್ರಲ್ಲಿ ಹತರಾಗಿಬಿಟ್ಟಿದ್ರು. ಅವರು ಕೊಲ್ಲಲ್ಪಟ್ಟಿದ್ರು, ಬಂಧಿತರಾಗಿದ್ದರು ಅಥವಾ ಅನೇಕರು ಶರಣಾಗತರಾಗಿಬಿಟ್ಟು ಕಡೆಗೂ ಸರ್ಕಾರ ಅವರಿಗೆ ನೀಡಿದ ಅವರಿಗೋಸ್ಕರ ಅನುಷ್ಠಾನ ಮಾಡಿದ ಶರಣಾಗತಿ ಮತ್ತು ಪುನರ್ವಸತಿಯ ನೀತಿಯನ್ನು ಒಪ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ಕಡೆಗೂ ಕೂಡ ಮೊನ್ನೆ ಮಾರ್ಚ್ 30ರಂದು ಈ ನಕ್ಸಲೀಯ ಹೋರಾಟ ಇನ್ನೂ ಒಂದು ಅಷ್ಟರ ಮಟ್ಟಿಗೆ ಉಳ್ಕೊಂಡಿರೋದು ಎರಡು ಜಿಲ್ಲೆಗಳಲ್ಲಿ ಮಾತ್ರ. ಛತ್ತೀಸ್ಗಢನ ಬಿಜಾಪುರ ಜಿಲ್ಲೆ ಮತ್ತು ಜಾರ್ಖಂಡ್ನ ಪಶ್ಚಿಮ ಬೀರ್ಭೂಮ್ ಜಿಲ್ಲೆಯಲ್ಲಿ ಮಾತ್ರ ಉಳ್ಕೊಂಡ್ಬಿಟ್ಟಿದೆ. ಅದರ ಹೊರತುಪಡಿಸಿದರೆ ಕಳೆದ 1.5 ದಶಕದಲ್ಲಿ ಈ ನಕ್ಸಲೀಯರ ಹಿಂಸಾಚಾರ ವಿಕೋಪಕ್ಕೆ ಹೋಗಿದ್ದು 5 ರಾಜ್ಯಗಳಲ್ಲಿ: ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ. ಈ 5 ರಾಜ್ಯಗಳಲ್ಲಿ ಆಗಾಗ್ಗೆ ನಕ್ಸಲರು ನಿರಾಯುಧ ಪ್ರಜೆಗಳ ಮೇಲೆ ದಾಳಿ ಮಾಡ್ತಾಯಿದ್ರು. ಯಾರು ಪೊಲೀಸ್ ಬಾತ್ಮೀದಾರರು ಅಂತ ಅನುಮಾನ ಪಡ್ತಿದ್ರು ಅವ್ರನ್ನ ಕೊಂದಾಕ್ತಾಯಿದ್ರು, ಜಮೀನ್ದಾರನ್ನ ಕೊಂದಾಕ್ತಾಯಿದ್ರು. ಅವರೆಲ್ಲ ಸಾಮಾನ್ಯ ರೈತರನ್ನು ಕೂಡ, ಸಣ್ಣ ಹಿಡುವಳಿದಾರ ರೈತರನ್ನು ಕೂಡ ಇವರೆಲ್ಲ ಜಮೀನ್ದಾರಿ ಪಾಳೆಗಾರಿಕೆ ಸಂಸ್ಕೃತಿಯವರು ಅಂದ್ಕೊಂಡ್ಬಿಟ್ಟು ಅವರು ಶಿಕಾರಿ ಮಾಡ್ತಾಯಿದ್ರು. ತಮಗೆ ಆಗದೇ ಇರೋರನ್ನೆಲ್ಲ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಪ್ರಭುತ್ವದ ವಿರುದ್ಧ, ಈ ದೇಶದ ಸರ್ವಸಮ್ಮತ ಸಂವಿಧಾನದ ವಿರುದ್ಧವೇ ಅವ್ರ ಹೋರಾಟ ನಡೆದಿತ್ತು. ಈ ನಕ್ಸಲ್ ಬಾರಿ ಹೋರಾಟ ಶುರುವಾಗಿದ್ದು, ನಕ್ಸಲ್ ಬಾರಿ ಚಳವಳಿ ಶುರುವಾಗಿದ್ದು ಪಶ್ಚಿಮ ಬಂಗಾಳದಲ್ಲಿ 1970ರ ದಶಕದಲ್ಲಿ. ಚಾರು ಮುಜುಮ್ದಾರನು ಬುದ್ಧಿಜೀವಿ ಚಿಂತಕ, ಎಡಪಂಥೀಯ ಚಿಂತಕ, ಈ ಮಾವೋ ಸೆತುಂಗ್ ಮಾವೋವಾದಿ ಕಮ್ಯುನಿಸ್ಟ್ ಪಕ್ಷದ ಸಂಸ್ಥಾಪಕ ಅಂತಲೇ ಹೇಳ್ಬೋದು. ಈ ಚಳವಳಿಗೆ ಚಾಲನೆ ಕೊಟ್ಟು ಸಂವಿಧಾನಾತ್ಮಕ ಸಮಾಜದಲ್ಲಿ, ಸಂವಿಧಾನಾತ್ಮಕ ವಿಧಾನದಲ್ಲಿ ಸಮಾನ ಸಮಾಜ ರಚನೆ ಸಾಧ್ಯವಿಲ್ಲ, ಸಮಾನತೆಯ ಸ್ಥಾಪನೆ ಸಾಧ್ಯವಿಲ್ಲ, ಅಸಮಾನತೆಯ ನಿವಾರಣೆಗಾಗಿ, ಬಡತನದ ನಿವಾರಣೆಗಾಗಿ, ಜಾತಿ ವ್ಯವಸ್ಥೆಯ ನಿರ್ಮಾಣಕ್ಕಾಗಿ, ಬಂಡವಾಳಶಾಹಿಯ ವಿನಾಶಕ್ಕಾಗಿ ಶಸ್ತ್ರಸಜ್ಜಿತ ಹೋರಾಟ ಒಂದೇ ದಾರಿ ಅಂತ ಬೋಧಿಸ್ತಾ ಬಂದ ಅವರ ಚಿಂತನೆ ಇಡೀ ರಾಷ್ಟ್ರಾದ್ಯಂತ ಹರಡಿತ್ತು. ಮೊದಲು ಪೂರ್ವ ಭಾರತದಲ್ಲಿ ಶುರುವಾದ ಈ ನಕ್ಸಲ್ ಹೋರಾಟ ತದನಂತರ ನಿಧಾನವಾಗಿ ದಕ್ಷಿಣ ಭಾರತಕ್ಕೂ ಬಂತು, ಮಧ್ಯ ಭಾರತಕ್ಕೂ ಬಂತು. ಉತ್ತರ ಭಾರತದಲ್ಲಿ ಅಷ್ಟಾಗಿ ಹೋಗಲಿಲ್ಲ. ಹೆಚ್ಚಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಕೇಂದ್ರೀಕೃತವಾದ ಈ ನಕ್ಸಲ್ ಹೋರಾಟ ಕರ್ನಾಟಕಕ್ಕೆ ಕೂಡ ಅಪರಿಚಿತವೇನಲ್ಲ. ಒಂದು ಪ್ರತ್ಯಕ್ಷ ಘಟನೆ, ಅತ್ಯಂತ ಸುಪ್ರಸಿದ್ಧ ಘಟನೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 2005 ಫೆಬ್ರವರಿ 6ರಂದು ಚಿಕ್ಕಮಗಳೂರಿನ ಒಂದು ಕಾಡಿನಲ್ಲಿ ಸಾಕೇತ್ ರಾಜನ್ ಅನ್ನೋ ಒಬ್ಬ ಬುದ್ಧಿಜೀವಿ ನಕ್ಸಲ್ ನಾಯಕನ ಹತ್ಯೆ ಆಯಿತು. ಎನ್ಕೌಂಟರ್ನಲ್ಲಿ ಹತ್ಯೆ ಆಯಿತು. ಆತನ ಜೊತೆಗೆ ಆತನ ಕಾಮ್ರೇಡ್ ಶಿವಲಿಂಗು ಅನ್ನೋ ಮತ್ತೊಬ್ಬ ಯುವ ಹೋರಾಟಗಾರ ಕೂಡ ಪೊಲೀಸರ ಗುಂಡಿಗೆ ಬಲಿಯಾದ. ಇದು ನಕ್ಸಲ್ ನಿಷೇಧ ಪಡೆ, ರಾಜ್ಯ ಸರ್ಕಾರದ ನಕ್ಸಲ್ ವಿರೋಧಿ ಪೊಲೀಸರೇ ಅವ್ರನ್ನ ಉಪಾಯವಾಗಿ ಸುತ್ತುವರೆದ್ಬಿಟ್ಟು ಅವ್ರನ್ನ ಹತ್ಯೆ ಮಾಡಿದರು. ಈ ಸಾಕೇತ್ ರಾಜನ್ ಸಾಧಾರಣ ವ್ಯಕ್ತಿ ಅಲ್ಲ. ಮೈಸೂರಿನ ಒಬ್ಬ ನಿವೃತ್ತ ಸೇನಾಧಿಕಾರಿಯ ಪುತ್ರ. ಅಲ್ಲಿ ಪೆಟ್ರೋಲ್ ಬಂಕ್ ನಡೆಸ್ತಾ ಇದ್ರು ಅವ್ರ ತಂದೆ. ಒಂದು ಅಯ್ಯಂಗಾರಿ ಕುಟುಂಬದ ಅತ್ಯಂತ ಪ್ರತಿಭಾಶಾಲಿ ವಿದ್ಯಾರ್ಥಿ. ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲೀಷ್ ಮತ್ತು ಪತ್ರಿಕೋದ್ಯಮ ವಿಷಯಗಳನ್ನು ಪದವಿ ಪಡ್ಕೊಂಡ್ಬಿಟ್ಟು ಮುಂದೆ ದಿಲ್ಲಿ ವಿಶ್ವವಿದ್ಯಾಲಯದಿಂದ ಆತ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಬಂದಿದ್ದ. ಇತಿಹಾಸದಲ್ಲಿ ಅಪಾರವಾದ ಆಸಕ್ತಿ ಇತ್ತು. ಕರ್ನಾಟಕದ ಇತಿಹಾಸದ ಮಾರ್ಕ್ಸಿಸ್ಟ್ ಆಯಾಮದೊಂದಿಗೆ ಅದರ ಪುನರ್ವ್ಯಾಖ್ಯಾನ ಮಾಡೋ ಪ್ರಯತ್ನದಲ್ಲಿದ್ದ. ಆತನ 2 ಗ್ರಂಥಗಳು ಪ್ರಕಟವಾಗಿದ್ದವು. 3ನೇ ಆವೃತ್ತಿಯ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದ ಸಾಕೇತ್ ರಾಜನ್ ಹತನಾಗಿದ್ದ. ಆತನ ಸಾವಿಗಿಂತ 1 ವಾರ ಮುಂಚೆ ಆವತ್ತಿನ ಲಂಕೇಶ್ ಪತ್ರಿಕೆಯ ಸಂಪಾದಕಿ ಗೌರಿ ಲಂಕೇಶ್ ಒಂದು ಯಾವುದೋ ಅನಾಮಿಕ ಪ್ರದೇಶದಲ್ಲಿ ಸಾಕೇತ್ ರಾಜನನ್ನು ಭೇಟಿ ಮಾಡಿಬಿಟ್ಟು ಆತನ ಸಂದರ್ಶನ ಮಾಡಿ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ನಾನು ಹಿಂದಿನ 25 ವರ್ಷಗಳಿಂದ, ಅಂದರೆ ಅವರ ತಂದೆ P. ಲಂಕೇಶರ ಕಾಲದಿಂದ ಲಂಕೇಶ್ ಪತ್ರಿಕೆಯ ಮೊದಲ ಸಂಚಿಕೆಯಿಂದ ಕೂಡ ಆ ಪತ್ರಿಕೆಯ ಒಡನಾಡಿಯಾಗಿದ್ದೆ. ಈ ಗೌರಿ ಲಂಕೇಶ್ ಅವರು ಆತನ ಸಂದರ್ಶನ ಪ್ರಕಟಿಸಿದ ಮರುವಾರದಲ್ಲಿ ಆತನ ಹತ್ಯೆ ಆಗಿತ್ತು. ಎನ್ಕೌಂಟರ್ ಸಾವಾಗಿತ್ತು. ಇದಕ್ಕೆ ಪ್ರತಿಕಾರ ರೂಪದಲ್ಲಿ ಆಂಧ್ರ ಪ್ರದೇಶದ ಗಡಿಯಿಂದ ನುಗ್ಗಿದ, ಈ ಹಿಂದೂಪುರ್ ಕಡೆಯಿಂದ ನುಗ್ಗಿದ ಒಂದು ನಕ್ಸಲೀಯರ ಪಡೆ ಪಾವಗಡದ ವೆಂಕಟಮ್ಮನಹಳ್ಳಿ
ಹಳ್ಳಿಯ ಒಂದು ಸರ್ಕಾರಿ ಶಾಲಾ ಕಟ್ಟಡದಲ್ಲಿ ಬಿಡಾರ ಹೂಡಿದ್ದ KSRP ಪೊಲೀಸ್ ಕ್ಯಾಂಪ್ ಮೇಲೆ ಉಗ್ರವಾಗಿ ದಾಳಿ ಮಾಡಿದರು. ಮಧ್ಯರಾತ್ರಿಯಲ್ಲಿ ಎಲ್ಲರೂ ಮಲಗಿರುವಾಗ, ವಿಶ್ರಾಂತಿ ಪಡಿತಿರುವಾಗ ದಾಳಿ ನಡೆಸಿಬಿಟ್ಟು, ಗುಂಡಿನ ದಾಳಿ ನಡೆಸಿಬಿಟ್ಟು 18 ಜನ ಕರ್ತವ್ಯನಿರತ ಪೊಲೀಸರು ಕಗ್ಗೊಲೆ ಮಾಡಿದರು. ರಕ್ತದ ಹೊಳೆನೇ ಹರಿತು. 20-30 ಜನ ಪೊಲೀಸರು ತೀವ್ರವಾಗಿ ಗಾಯಗೊಂಡರು. ಮೊದಲು ಸಾಕೇತ್ ರಾಜನ್ ಹತ್ಯೆ ಬಗ್ಗೆ ಕೊಂಚ ಸಹಾನುಭೂತಿ ಅಲೆ ಇತ್ತು ಜನಸಾಮಾನ್ಯರಲ್ಲಿ. ಅಯ್ಯೋ, ಒಬ್ಬ ಬುದ್ಧಿಜೀವಿ ನಾಯಕ ದಾರಿ ತಪ್ಪಿದ್ದ ಅಂತ ಕಾಣುತ್ತೆ, ಆತನು ಈ ರೀತಿ ಸಾಯಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದವರೆಲ್ಲ ಪ್ರತಿಕಾರ ರೂಪದಲ್ಲಿ ಈ ನಕ್ಸಲರು ನಡೆಸಿದ ಈ ಬರ್ಬರ ಹಿಂಸಾಚಾರ, ಪೊಲೀಸರ ಹತ್ಯಾಕಾಂಡ ನೋಡಿದಾಗ ತೀವ್ರವಾದ ಆಕ್ರೋಶ ವ್ಯಕ್ತವಾಗಿತ್ತು. ನಕ್ಸಲ ವಿರುದ್ಧವೇ ಆ ಸಹಾನುಭೂತಿ ಅಲೆ ಅದು ಸಿಟ್ಟಿನ ಮಹಾಪೂರವಾಗಿ ಹರಿಲಿಕ್ಕೆ ಶುರುವಾಗಿತ್ತು. ಬೆಂಗಳೂರಿನ ಆಡುಗೋಡಿ ಪ್ರದೇಶದಲ್ಲಿರೋ ಈ KSRP ಪೊಲೀಸರ ವಸತಿ ಗೃಹಗಳಲ್ಲಂತೂ ಅವರ ಕುಟುಂಬದವರೆಲ್ಲ ಬೀದಿಗೆ ಬಂದುಬಿಟ್ಟು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ನಮ್ಮ ಗಂಡಂದ್ರನ್ನೆಲ್ಲ, ಕರ್ತವ್ಯನಿರತ ಗಂಡಂದ್ರನ್ನೆಲ್ಲ ನೀವು ಕೊಂದು ಹಾಕ್ಬಿಟ್ರಿ, ನಕ್ಸಲರಿಗೆ ಬಲಿ ಕೊಟ್ಬಿಟ್ರಿ ಅಂತ ಅವರೆಲ್ಲ ಹೋರಾಟ ನಡೆಸಿದ್ರು. ಇಂಥ ಸಂದರ್ಭದಲ್ಲಿ ಈ ಗೌರಿ ಲಂಕೇಶ್ ಒಂದು ಅಪಾರವಾದ ಒಂದು ಹುಂಬು ಧೈರ್ಯವನ್ನು ತೋರಿಸ್ಬಿಟ್ಟು ಆವತ್ತಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರು ಕಾಂಗ್ರೆಸ್ JDS ಮೈತ್ರಿಕೂಟದ ಮುಖ್ಯಮಂತ್ರಿ ಆಗಿದ್ದರು, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದರು. ಆಂಧ್ರ ಮೂಲದ ನಕ್ಸಲ್ ಬುದ್ಧಿಜೀವಿಗಳು, ಚಿಂತಕರು, ಕವಿಗಳು ಆದ ಗದ್ದರ್ ಮತ್ತು ವರವರ್ ರಾವ್ ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕಾವೇರಿ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಧರ್ಮಸಿಂಗರ ನಿವಾಸದ ಎದುರು ಪ್ರತಿಭಟನೆ ನಡೆಸಿದರು. ಈ ಸಾಕೇತ್ ರಾಜನ್ ಎನ್ಕೌಂಟರ್ ಬಗ್ಗೆ ತನಿಖೆ ನಡೆಸಬೇಕು, ಇದನ್ನು ನಾವು ಪ್ರತಿಭಟಿಸ್ತೇವೆ, ಆತನ ಶವವನ್ನು ಯಾಕೆ ಹಸ್ತಾಂತರ ಮಾಡಲಿಲ್ಲ ಇತ್ಯಾದಿಯಾಗಿ ಪ್ರತಿಭಟನೆ ಮಾಡಿದರು. ಸಾರ್ವಜನಿಕರಲ್ಲಿ ಸ್ವಲ್ಪ ಬೇಸರ ಉಂಟಾಗಿತ್ತು. ಮರುದಿನ ಮೇಲೆ ಲಂಕೇಶ್ ಪತ್ರಿಕೆ ಕಚೇರಿಗೆ ನಾ ಯಥಾ ಪ್ರಕಾರ ವಾರಕ್ಕೊಂದು 2 ಸಾರಿ ಹೋಗ್ತಾ ಇದ್ದೆ. ಗೌರಿ ಆಗ್ತಾನೆ ಕಚೇರಿಗೆ ಬಂದಿದ್ದರು. ಅವ್ರು ಕೇಳಿದೆ, ನೀವು ಯಾಕೆ ಈ ಥರ ವೆಂಕಟಮ್ಮನಹಳ್ಳಿಯಲ್ಲಿ ನಡೆದ ಈ ಬರ್ಬರ ಹಿಂಸಾಚಾರವನ್ನು ಖಂಡಿಸೋದ್ರ ಬದಲು ಕೇವಲ ಸಾಕೇತ್ ರಾಜನ್ ಎನ್ಕೌಂಟರ್ನ ಮಾತ್ರ ನೀವು ಪ್ರತಿಭಟಿಸ್ತಾ ಇದ್ದೀರಾ? ಯಾಕೆ ನಕ್ಸಲ್ವಾದಿ ಹಿಂಸಾಚಾರವನ್ನು ಸಮರ್ಥಿಸ್ತಾ ಇದ್ದೀರಾ? ಅಕಸ್ಮಾತ್ ನಿಮ್ಮ ತಂದೆ ಮೇಷ್ಟ್ರು ಲಂಕೇಶ್ ಮೇಷ್ಟ್ರು ಏನಾದರೂ ಜೀವಂತವಾಗಿದ್ದರೆ ಯಾವುದೇ ಬಗೆಯ ಹಿಂಸಾಚಾರವನ್ನು ಒಪ್ತಾ ಇರಲಿಲ್ಲ. ಅದು ಸೈದ್ಧಾಂತಿಕವಾಗಿರಲಿ, ಕೋಮುವಾದಿ ಹಿಂಸಾಚಾರ, ಮತೀಯವಾದಿ ಹಿಂಸಾಚಾರ, ಎಲ್ಲ ಬಗೆಯ ಹಿಂಸಾಚಾರವನ್ನು ಅವರು ಒಪ್ತಾ ಇರಲಿಲ್ಲ, ಖಂಡಿಸ್ತಾ ಇದ್ದರು ಅಂತ ಹೇಳಿದಾಗ ಗೌರಿಯಿಂದ ಬಂದ ಉತ್ತರ ನನಗೆ ದಿಗ್ಭ್ರಾಂತಿಗೊಳಿಸಿತ್ತು. ನೀವ್ಯಾರು ಅದನ್ನು ಕೇಳಲಿಕ್ಕೆ? ನಾನು ಈ ಪತ್ರಿಕೆ ಸಂಪಾದಕಿ. ಹೂ ಆರ್ ಯು ಟು ಆಸ್ಕ್ ಮೀ? ಐ ಆಮ್ ದ ಎಡಿಟರ್ ಆಫ್ ದಿಸ್ ಮ್ಯಾಗಝೈನ್. ಇಟ್ ಈಸ್ ಮೈ ಪ್ರೆರಾಗೇಟಿವ್. ಇದು ನನ್ನ ಪರಮಾಧಿಕಾರ. ಯಾವುದನ್ನು ಪ್ರತಿಪಾದಿಸಬೇಕು, ಯಾವುದನ್ನು ಖಂಡಿಸಬೇಕು ಅನ್ನೋದು ನನ್ನ ಪರಮಾಧಿಕಾರ ಅಂತ ಹೇಳಿಬಿಟ್ರು. ಆವತ್ತು ಸುಮಾರು 25 ವರ್ಷಗಳ ಬಾಂಧವ್ಯ, ಲಂಕೇಶ್ ಪರಿವಾರ ಜೊತೆಗಿನ ಬಾಂಧವ್ಯ ಅವತ್ತೇ ದಿಢೀರ್ನೆ ಕಡಿತಗೊಂಡಿತ್ತು. ಬೇಸರದಿಂದ ಸುರಿಯುವ ಮಳೆಯಲ್ಲಿ ನೆನೆಕೊಂಡು ನಾನು ಗಾಂಧಿ ಬಜಾರ್ದಿಂದ ಶಿವಾಜಿನಗರದ ನಮ್ಮ ಸ್ವಂತ ನಿವಾಸಕ್ಕೆ ನಡ್ಕೊಂಡೇ ಬಂದಿದ್ದೆ. ಅದಾದ ನಂತರ ಅವರ ಸಹೋದರ ಇಂದ್ರಜಿತ್ ಲಂಕೇಶ್ ಪತ್ರಿಕೆ ಹೆಸರಲ್ಲಿ ಪತ್ರಿಕೆಯನ್ನು ಪುನರಾರಂಭ ಮಾಡಿದರು. ಅದರ ಮೊದಲ ಸಂಚಿಕೆಯ ಒಳಪುಟದಲ್ಲೇ, ಮುಖಪುಟದ ಒಳಭಾಗದಲ್ಲಿ ನಾನೊಂದು ಬಹಿರಂಗ ಪತ್ರವನ್ನು ಬರೆದಿದ್ದೆ ಗೌರಿ ಲಂಕೇಶ್ ಅವ್ರಿಗೆ. ಬಂದೂಕಿನ ಬೆಂಕಿ ಮತ್ತು ಜನತಂತ್ರದ ಸ್ಫೂರ್ತಿ. ಕಂಡವ್ರ ಮಕ್ಕಳನ್ನು ಕಾಡು ಪಾಲು ಮಾಡಿಬಿಟ್ಟು ನಾವಿಲ್ಲಿ ನಕ್ಸಲ್ವಾದವನ್ನು ಸಮರ್ಥಿಸ್ಕೊಳ್ತಾ ಹೀರೋಗಳಾಗೋದಲ್ಲ, ಪತ್ರಿಕಾಗೋಷ್ಠಿಯಲ್ಲಿ ಹಾರಾಡ್ತಾ ಹೀರೋಗಳಾಗೋದಲ್ಲ. ಅಂದಹಾಗೆ ಪ್ರತಿ ಸಾರಿ ಕರ್ನಾಟಕದಲ್ಲಿ ನಡೆದ ನಕ್ಸಲ್ ಎನ್ಕೌಂಟರ್ನಲ್ಲಿ ಸತ್ತ ಒಬ್ಬರಿಲ್ಲೊಬ್ಬ ವ್ಯಕ್ತಿ ನಮ್ಮ ರಾಯಚೂರು ಜಿಲ್ಲೆಯವರಾಗಿರ್ತಾ ಇದ್ದರು. ಸಾಕೇತ್ ರಾಜನ್ ಜೊತೆಗೆ ಸತ್ತ ಶಿವಲಿಂಗು, ಮತ್ತೊಂದು ಎನ್ಕೌಂಟ್ರಲ್ಲಿ ಸತ್ತ ಹಾಜಿಮಾ ಅನ್ನೋ ಯುವತಿ, ಇವರೆಲ್ಲ ನಮ್ಮ ಸಿಂಧನೂರು, ಬಳಗಾನೂರು ಇತ್ಯಾದಿ ಆಂಧ್ರ ಗಡಿಯಲ್ಲಿರೋ ರಾಯಚೂರು ಜಿಲ್ಲೆಯವರೇ ಆಗಿರ್ತಾ ಇದ್ದರು. ಇದು ನಮ್ಮ ಮತ್ತಷ್ಟು ಘಾಸಿಗೊಳಿಸಿತ್ತು. ಮುಂದೆ ಗೌರಿಯವರು ಅದೇ ಹಾದಿಯಲ್ಲಿ ಸಾಗಿದರು. ಅವರ ಜೊತೆಗೆ ಅವರ ಸಹಮನಸ್ಕ ಕಾಮ್ರೇಡ್ಗಳೆಲ್ಲ ಜೊತೆಗಾರರಾದರು. ಸಿಟಿಜನ್ಸ್ ಇನಿಷಿಯೇಟಿವ್ ಫಾರ್ ಪೀಸ್ ಅಂತ ಒಂದು NGO ಸಂಘಟನೆಯನ್ನು ಕಟ್ಕೊಂಡ್ರು. ಹೆಸರು ಸಿಟಿಜನ್ಸ್ ಫಾರ್ ಪೀಸ್ ಅಂತಿದ್ರು ಕೂಡ ಸಿಟಿಜನ್ಸ್ ಇನಿಷಿಯೇಟಿವ್ ಫಾರ್ ಪೀಸ್, ಶಾಂತಿಗೋಸ್ಕರ ನಾಗರಿಕರ ಒಂದು ಸಂಘಟನೆ ಅಂತ ಹೇಳ್ಕೊಂಡ್ರು ಕೂಡ ಅವರು ನಕ್ಸಲ್ ವಾದವನ್ನು ಸಮರ್ಥಿಸ್ತಾ ಇದ್ದರು. ಇವರ್ಯಾರೂ ಕೂಡ ಬಂದೂಕು ಹಿಡಿಯೋ ಬದ್ಧರಾಗಿರಲಿಲ್ಲ. ಇವರೆಲ್ಲ ಬರವಣಿಗೆ ಭಾಷಣದ ಮೂಲಕ ತಮ್ಮ ವಿಚಾರ ಪ್ರಚೋದಕ ಚಿಂತನೆಗಳನ್ನು ಬಿತ್ತರಿಸ್ತಾ ಈ ಥರ ಯಾರೋ ಬಡವ್ರ ಮಕ್ಕಳು, ಹಳ್ಳಿಗಾಡಿನ ಬಡವ್ರ ಮಕ್ಕಳನ್ನು ಪ್ರಚೋದಿಸ್ಬಿಟ್ಟು ಅವ್ರನ್ನ ಕಾಡು ಪಾಲು ಮಾಡ್ತಾಯಿದ್ರು. ಅವ್ರು ಕಾಡಿನಲ್ಲಿ ಸೇರ್ಕೊಂಡ್ಬಿಟ್ಟು ಬಂದೂಕು ಹಿಡ್ಕೊಂಡು, ಕೈಯಲ್ಲಿ ಬಂದೂಕು ಹಿಡ್ಕೊಂಡು ಸಿದ್ಧಾಂತ ಅದು ಯಾವುದು ಅಂತಂದರೆ ಪವರ್ ಫ್ಲೋಸ್ ಫ್ರಮ್ ದಿ ಬ್ಯಾರಲ್ ಆಫ್ ದಿ ಗನ್. ಪವರ್ ಫ್ಲೋಸ್ ಫ್ರಮ್ ದಿ ಬ್ಯಾರಲ್ ಆಫ್ ದಿ ಗನ್. ಬಂದೂಕಿನ ನಳಿಕೆ ಮೂಲಕವೇ ಅಧಿಕಾರ ಹರಿದು ಬರುತ್ತೆ. ಅಂದರೆ ಅಧಿಕಾರ ಹಿಡಿಯೋಕ್ಕೆ ಬಂದೂಕನ್ನು ಬಳಸಲೇಬೇಕು ಅನ್ನೋ ಸಿದ್ಧಾಂತ. ಈ ಬಂದೂಕಿನ ಸಿದ್ಧಾಂತ ಮತ್ತು ಜನತಂತ್ರದ ಸ್ಫೂರ್ತಿ. ಜನತಂತ್ರದಲ್ಲಿ ಒಂದು ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ, ಸಮಾನತೆಯನ್ನು ತರಲಿಕ್ಕೆ, ಅಸಮಾನತೆಯ ನಿವಾರಣೆಗೆ, ಬಡತನ ನಿವಾರಣೆಗೆ ಒಂದು ಸಂವಿಧಾನಾತ್ಮಕ ವಿಧಿವಿಧಾನಗಳಿದೆ. ಇಲ್ಲಿ ಬಂದೂಕಿನ
ಬಳಕೆ ಅವಶ್ಯಕತೆ ಇಲ್ಲವೇ ಇಲ್ಲ. ಅದೇನೇ ಇದ್ರೂ ಕೂಡ ಪೊಲೀಸ್ ಕಾರ್ಯಾಚರಣೆಗೆ, ಮಿಲಿಟ್ರಿ ಕಾರ್ಯಾಚರಣೆಗೆ ಮಾತ್ರ ಬಂದೂಕು, ಗುಂಡು ಇತ್ಯಾದಿ. ಕೇವಲ ಸಾಮಾಜಿಕ ಪರಿವರ್ತನೆಗೆ, ಆರ್ಥಿಕ ಅಭಿವೃದ್ಧಿಗೆ, ಸಂವಿಧಾನಾತ್ಮಕ ವ್ಯವಸ್ಥೆ ಇದೆ, ಮತದಾನದ ಮೂಲಕವೇ ತರಬಹುದಾದ ಬದಲಾವಣೆಗೆ ಇವರು ಬಂದೂಕು ಹಿಡ್ಕೊಂಡು ಹತಾಶ ಯುದ್ಧ ನಡೆಸ್ತಾ ಬಂದಿದ್ದರು. ಮುಂದೆ ಇವರೆಲ್ಲ ಗೌರಿ ಲಂಕೇಶರನ್ನ ಉತ್ತೇಜಿಸ್ತಾ ಬಂದರು. ಅವರು ಕೂಡ ತಮ್ಮ ಪತ್ರಿಕೆಯಲ್ಲಿ ತಾವು ತಮ್ಮದೇ ಹೆಸರಿನ ಪತ್ರಿಕೆಯನ್ನು ಮುಂದುವರ್ಸ್ಕೊಂಡು ಹೋದರು. ಆ ಪತ್ರಿಕೆಯಲ್ಲಿ ಹೇಗಿದ್ದರೂ ಅವ್ರಿಗೊಂದು ಗೌರಿ ಲಂಕೇಶ್ಗೊಂದು ಪತ್ರಿಕೆ ಇತ್ತು. ಅವ್ರ ತಂದೆ ಮತ್ತು ಅವರದೇ ಕಾರಣಕ್ಕಾಗಿ ಒಂದು ಪ್ರಖ್ಯಾತಿ ಇತ್ತು. ಅದನ್ನು ಬಳಸ್ಕೊಂಡ್ಬಿಟ್ಟು ಅವ್ರ ಭುಜದ ಮೇಲೆ ಬಂದೂಕಿಟ್ಟು ಗುಂಡು ಹಾರಿಸೋರ್ದು ಒಂದು ಪಡನೆ, ಒಂದು ಲೇಖಕರು ವಿಮರ್ಶಕರ ಪಡನೆ ಸೃಷ್ಟಿಯಾಯಿತು. ಅವರೆಲ್ಲ ತಮಗೆ ಆಗದೇ ಇರೋ ವಿರುದ್ಧ ಧಾರ್ಮಿಕ ಭಾವನೆಗಳನ್ನು, ನಂಬಿಕೆಗಳನ್ನು ಕೆರಳಿಸುವಂಥ ಬರವಣಿಗೆ ಮಾಡಿ 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 ಕಡೆಗೂ ಬಲಿಯಾದಿದ್ದು ಗೌರಿ ಲಂಕೇಶೇ. ಅವರ ಹತ್ಯೆ ನಂತರ, ದುರಂತ ಹತ್ಯೆ ನಂತರ ಅವರೊಂದು ಟ್ರಸ್ಟ್, ನಾನು ಗೌರಿ ಟ್ರಸ್ಟ್ ಅಂತ ಮಾಡಿಕೊಂಡ್ರು. ನಾನಾ ಥರದ ಸಭೆಗಳು ನಡೆಸಿದ್ರು. ಆ ಟ್ರಸ್ಟ್ಗೇನೋ ಇಡೀ ಪ್ರಪಂಚದಾದ್ಯಂತ ಆರ್ಥಿಕ ಸಂಪನ್ಮೂಲಗಳು ಹರಿದು ಬಂದಂತೆ ಒಂದು ವರ್ಗದ ಬುದ್ಧಿಜೀವಿಗಳು, ಹೆಸರಾಂತ ಬುದ್ಧಿಜೀವಿಗಳೆಲ್ಲ ಇದರ ಸಮರ್ಥಕರಾಗಿದ್ದರು. ರಾಮಚಂದ್ರ ಗುಹಾ, ತೀಸ್ತಾ ಸೆಟಲ್ವಾಡ್, ಮೇಧಾ ಪಾಟ್ಕರ್ ಮುಂತಾದವರೆಲ್ಲ ಈ ನಾನು ಗೌರಿ ಟ್ರಸ್ಟ್ ಜೊತೆಗೆ ಸಹಾನುಭೂತಿ ಪರರಾಗಿದ್ದರು. ಇವತ್ತಿಗೂ ಕೂಡ ಇವರೆಲ್ಲ ಸಮರ್ಥಿಸ್ಕೊಳ್ತಾನೆ ಇರ್ತಾರೆ. ಅಂದರೆ ಪ್ರತ್ಯಕ್ಷವಾಗಿ ಬಂದೂಕು ಹಿಡಿದು ಕಾಡು ಪಾಲಾಗಿ ಯಾರು ಪ್ರಭುತ್ವದ ಪೊಲೀಸರ ಜೊತೆಗೆ, ಸೈನಿಕರ ಜೊತೆಗೆ ಹೋರಾಡಿ ಬಲಿದಾನ ಮಾಡಿದ್ರು ಅವ್ರು ಯಾರೂ ಈ ವರ್ಗಕ್ಕೆ ಸೇರಿದವರಲ್ಲ. ಇವರೆಲ್ಲ ಭಾಷಣ ಶೂರರು, ಭಾಷಣ ಭಯಂಕರರು ಮತ್ತು ಬರವಣಿಗೆ ಶೂರರು. ತಮ್ಮ ಪೆನ್ನು ಪೇಪರ್ ಹಿಡ್ಕೊಂಡ್ಬಿಟ್ಟು ಈ ಪ್ರಚೋದನಾತ್ಮಕ ಚಿಂತನೆಗಳನ್ನು ಬಿತ್ತರಿಸ್ತಾ ತಾವು ಮಾತ್ರ ತಮ್ಮ ಹವಾನಿಯಂತ್ರಿತ ಕೊಠಡಿಗಳಲ್ಲಿ, ಐಷಾರಾಮಿ ಸೋಫಾಗಳಲ್ಲಿ ಕೂತ್ಕೊಂಡ್ಬಿಟ್ಟು ಇಡೀ ಹೋರಾಟವನ್ನು ಸಮರ್ಸ್ಕೊಳ್ತಾ ಬರ್ತಾಯಿದ್ರು. ಒಂದು ಕಡೆ ಸಂವಿಧಾನ, ಅಂಬೇಡ್ಕರ್, ಮಹಾತ್ಮ ಗಾಂಧಿ ಹೆಸರು ಹೇಳೋದು, ಮತ್ತೊಂದು ಕಡೆ ಈ ರೀತಿಯ ಹಿಂಸಾತ್ಮಕ ಹೋರಾಟವನ್ನು ಸಮರ್ಸ್ಕೊಳ್ತಾ ಬರ್ತಾಯಿದ್ರು. ಹೀಗಾಗೇ ಅವರನ್ನು ಅರ್ಬನ್ ನಕ್ಸಲರು ಅಂತ ಇತ್ತೀಚೆಗೆ ಮೂದಲಿಸೋಕ್ಕೆ ಶುರುವಾಯಿತು. ಅದು ಸರ್ವೇ ಸಾಮಾನ್ಯ ಆಗೋಗ್ಬಿಡ್ತು. ಅರ್ಬನ್ ನಕ್ಸಲರು ಇವರು ಯಾರು ನಗರವಾಸಿ, ವಿದ್ಯಾವಂತ ಮಧ್ಯಮ ವರ್ಗ, ಅದು ಸಾಮಾನ್ಯ ಮಧ್ಯಮ ವರ್ಗದಲ್ಲಿ ಇವರೆಲ್ಲ ಪಾಪ ಒಳ್ಳೆಯವರೇ. ಅವರೇನು ಸಮಾಜ ವಿರೋಧಿ ಶಕ್ತಿಗಳೆಲ್ಲ ಹೌದು. ಅವರಿಗೆ ಬಡವರ ಪರ ಕಾಳಜಿ ಇತ್ತು, ತುಳಿತಕ್ಕೊಳಗಾದವ್ರ ಪರ ಕಾಳಜಿ ಇದೆ, ನಿಜವಾದ ಸಹಾನುಭೂತಿ ಪರ ಆಲೋಚನೆಗಳಿದೆ. ಜಾತಿ ವ್ಯವಸ್ಥೆ ವಿರುದ್ಧ ಅವರೆಲ್ಲ ಕೆರಳ್ತಾರೆ, ಹೋರಾಡ್ತಾರೆ, ಎಲ್ಲ ಮಾಡ್ತಾರೆ ನಿಜ. ಆದರೆ ಹಿಂಸಾತ್ಮಕ ಹೋರಾಟವನ್ನು, ತಮಗೇ ಸಾಧ್ಯವಾಗದ ಹೋರಾಟವನ್ನು ಯಾರೋ ಅನಾಮಿಕ ಬಡವರ ಮಕ್ಕಳನ್ನು ಕಾಡು ಪಾಲು ಮಾಡಿಬಿಟ್ಟು ಇವರಲ್ಲಿ ಹೀರೋಗಳಾಗ್ತಾಯಿದ್ರು. ಕಡೆಗೂ ಈ ಮೋದಿವಾದ ಮತ್ತು ಮಾವೋವಾದಗಳ ನಡುವಿನ ಸಂಘರ್ಷದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ಒಂದು ನಿರ್ಣಾಯಕ ಘಟ್ಟ ತಲುಪಿದೆ. ಹಿಂಸಾಚಾರವನ್ನೇ ನಂಬಿಕೊಂಡ ಈ ಮಾವೋವಾದ, ಕಮ್ಯುನಿಸ್ಟ್ ಪಾರ್ಟಿ, ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಅಂತ ಬೇರೆ ಅವ್ರು ಕರ್ಕೊಳ್ತಾರೆ. ಇತ್ತೀಚೆಗೆ ಬಿಹಾರ ರಾಜ್ಯದ 2 ಅಸೆಂಬ್ಲಿ ಚುನಾವಣೆಗಳಲ್ಲಿ ಕೂಡ ಈ CPI ML ಪಕ್ಷ ಪಾಲ್ಗೊಂಡಿತ್ತು. ಕನಿಷ್ಠ ಪಕ್ಷ ಅವರು ಪ್ರಜಾಪ್ರಭುತ್ವದ ಅಹಿಂಸಾತ್ಮಕ ಶಾಂತಿಯುತ ಮಾರ್ಗಕ್ಕಾದರೂ ಮರಳಿದ್ದಾರೆ. ಆದರೆ ಇವರಿಗೆಲ್ಲ ತೆರೆಮರೆಯಲ್ಲಿ ನಿಂತು, ನೇಪಥ್ಯದಲ್ಲಿ ನಿಂತು ಪ್ರೋತ್ಸಾಹಿಸುವಂಥ ಬುದ್ಧಿಜೀವಿಗಳು ಇನ್ನೂ ಜೀವಂತವಾಗಿದ್ದಾರೆ. ಅವರ ಆಲೋಚನಾ ಕ್ರಮ ಬದಲಿಸೋದು ಹೇಗೆ? ಅವರು ತಮ್ಮ ಸುತ್ತಮುತ್ತಲಿನ ಪ್ರಪಂಚ ಬದಲಾಗ್ತಿರೋದನ್ನು ಕಳೆದ 33-34 ವರ್ಷಗಳಲ್ಲಿ, ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಣೀತ ಜಾಗತೀಕರಣದ ಆರ್ಥಿಕ ವ್ಯವಸ್ಥೆಯ ನಂತರ ರಾಷ್ಟ್ರದ ಯುವಕರೆಲ್ಲ ಸಣ್ಣ ಪುಟ್ಟ ಒಳಹಾದಿಗಳನ್ನು ಬಿಟ್ಬಿಟ್ಟು ನೇರವಾಗಿ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆಯ ಪಾಲುದಾರರಾದರು, ಫಲಾನುಭವಿಗಳಾದರು. ದೇಶ ವಿದೇಶಗಳಲ್ಲಿ ತಮ್ಮ ಪ್ರತಿಭೆಯ ಆಧಾರದ ಮೂಲಕವೇ, ತಮ್ಮ ಪರಿಶ್ರಮದ ಆಧಾರದಿಂದ ಒಳ್ಳೆ ಬದುಕನ್ನು ಕಟ್ಕೊಂಡ್ರು. ಆ ಬದಲಾವಣೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅವ್ರು ಯಾರೂ ಬಂದೂ ಕಟ್ಟಿಲಿಲ್ಲ. ಮತ್ತೊಮ್ಮೆ ನಮ್ಮ ಅನೇಕ ಸ್ನೇಹಿತರು, ಹಿತಚಿಂತಕರು, ಹಿತೈಷಿಗಳಾಗಿರೋ ಈ ಮಾವೋವಾದಿ ಸಮರ್ಥಕರ ಒಂದು ದೊಡ್ಡ ಸಮುದಾಯವೇನಿದೆ, ಅವರಿಗೆ ಕಳಕಳಿಯಿಂದ ನಾನು ಅರಿಕೆ ಮಾಡ್ಕೊಳ್ತಾ ಇದ್ದಾನೆ. ದಯಮಾಡಿ ಆ ಮಾವೋವಾದವನ್ನು ತಿರಸ್ಕರಿಸಿ, ನಾನು ಮೋದಿವಾದ ಅಂತ ಹೇಳೋಲ್ಲ, ಕನಿಷ್ಠ ಪಕ್ಷ ಗಾಂಧಿವಾದವನ್ನಾದರೂ ಒಪ್ಕೊಳ್ಳಿ. ಅಂಬೇಡ್ಕರ್ ಸಿದ್ಧಾಂತವನ್ನು ಗೌರವಿಸೋ ನೀವು, ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟವನ್ನು ನೆನಪಿಸೋ ನೀವು, ದಯಮಾಡಿ ಇನ್ನು ಮುಂದೆ ಆದರೂ ಕೂಡ ಬಹಿರಂಗವಾಗಿಯೇ ಈ ಮಾವೋವಾದವನ್ನು ತಿರಸ್ಕರಿಸಿ, ಅಂದರೆ ಮಾವೋವಾದಿ ಹಿಂಸಾಚಾರವನ್ನು ತಿರಸ್ಕರಿಸಿ, ಅಹಿಂಸೆಯ ಹೊಸ ಒಂದು ಅರುಣೋದಯವನ್ನು ನೀವು ಅನಾವರಣಗೊಳಿಸಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.